ಸೋದರ, ಆಯಾಸ ಪರಿಹಾರವಾಯಿತೆ? ಹೌದು ಸೋದರ, ಅಷ್ಟು ದೂರದಿಂದ ನಡೆದು ಬಂದ ಆಯಾಸ ಪರಿಹಾರವಾಯಿತು. ನಾವು ಬೇಗ ನಮ್ಮ ಆಶ್ರಮವನ್ನು ಸೇರಬೇಕು. ಹೌದು, ಯಾಗದ ಸ್ಥಳದಲ್ಲಿ ನಮಗೆ ಯಾವ ಕೆಲಸವೂ ಇಲ್ಲ. ಹೌದು, ಅಯೋಧ್ಯ ನಗರದಲ್ಲಿ ಯಾಗದ ಸ್ಥಳದಲ್ಲಿ ಸಾಕಷ್ಟು ಸಲ ಹಾಡಿದ್ದಾಯಿತು. ಋಷಿ ಮುನಿಗಳು ಮತ್ತು ಪ್ರಜೆಗಳನ್ನು ಸಂತೋಷಪಡಿಸಿದ್ದಾಯಿತು. ನಮ್ಮ ಗುರುಗಳ ಸೂಚನೆಯಂತೆ, ನಮ್ಮ ಮಾತೆಯ ಅಪೇಕ್ಷೆಯಂತೆ ಶ್ರೀರಾಮಚಂದ್ರ ಪ್ರಭುವಿನ ಎದುರಿಗೂ ಹಾಡಿ ಅವರ ಕೃಪೆಯನ್ನು ಪಡೆದದ್ದೂ ಆಯಿತು. ಹೌದು ಸೋದರ, ನಾವು ನಮ್ಮ ಕರ್ತವ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಹೋಗುತ್ತಿದ್ದೇವೆ. ಆದರೆ ಒಂದು ವಿಷಯದಲ್ಲಿ ನಿರಾಸೆಯೇ ಉಳಿದು ಬಿಟ್ಟಿತು. ಯಾವ ವಿಷಯ ಸೋದರ? ಸೀತಾಮಾತೆಯನ್ನು ಕಾಣಬೇಕೆಂಬ ವಿಷಯ. ಹೌದು, ಸೀತಾಮಾತೆಯನ್ನು ಕಾಣಬೇಕೆಂಬ ನಮ್ಮ ಆಸೆಯಾಗಿ ಉಳಿದು ಬಿಟ್ಟಿತು. ಚಿನ್ನದ ಮೂರ್ತಿಯ ರೂಪದಲ್ಲಿದ್ದ ಸೀತಾದೇವಿಯನ್ನು ಕಂಡಷ್ಟಕ್ಕೆ ತೃಪ್ತಿ ಪಡಬೇಕಾಯಿತು. ಸೀತಾಮಾತೆಯ ವಿಷಯವನ್ನು ಹೇಳಿದರೆ ನಮ್ಮ ಮಾತೆಗೂ ಬೇಸರವಾಗಬಹುದು. ಹೌದು ಸೋದರ, ಮಹಾಯಾಗ ಮಾಡುತ್ತಿರುವ ಸಂದರ್ಭದಲ್ಲಿ ಶ್ರೀರಾಮನೊಂದಿಗೆ ಸೀತಾಮಾತೆ ಇಲ್ಲವೆಂದು ಎಲ್ಲರೂ ದುಃಖಿಸುತ್ತಾರೆ. ಪತಿಯ ಜೊತೆ 14 ವರ್ಷ ವನವಾಸ ಮಾಡಿದ ಪತಿವ್ರತ ಶಿರೋಮಣಿಯಾದ ಸೀತಾಮಾತೆ ಯಾಗದ ಸಂದರ್ಭದಲ್ಲಿ ಜೊತೆ ಇಲ್ಲವೆಂದರೆ ಯಾರಿಗೆ ತಾನೇ ಸಂತೋಷವಾಗುತ್ತದೆ? ಸೋದರ, ಈ ವಿಚಾರವನ್ನೆಲ್ಲ ಹೇಳಿ ನಮ್ಮ ಮಾತೆಗೆ ದುಃಖ ಉಂಟು ಮಾಡುವುದು ಬೇಡವಲ್ಲವೇ? ಹೌದು ಸೋದರ, ನಿನ್ನ ಮಾತು ಸರಿ. ನಾವು ನಮ್ಮ ಮಾತೆಗೆ ಸಂತೋಷದ ವಿಷಯವನ್ನು ಮಾತ್ರ ಹೇಳೋಣ, ದುಃಖದ ವಿಷಯವನ್ನು ಹೇಳುವುದು ಬೇಡ. ಹಾಗೆ ಮಾಡೋಣ. ಹೇಳು, ನಾವು ಆಶ್ರಮದತ್ತ ಹೊರಡೋಣ. ರಾಮ ಭಕ್ತನಾದ ಮಹಾವೀರ ಪುಷ್ಕಲ, ನೀನು ಧನ್ಯ. ನಿನ್ನ ಪರಾಕ್ರಮವನ್ನು ಮೆಚ್ಚಿದ್ದೇನೆ. ಆದರೆ ಈಗ ನಿನ್ನನ್ನು ರಕ್ಷಿಸಿಕೊಳ್ಳುವುದು ಬಹಳ ಕಷ್ಟ.
ಹ್ಮ್